ಎಲ್ಲರಿಗೂ. ನಾವು ಇಂದು ದೊಡ್ಡಬಳ್ಳಾಪುರ ತಾಲೂಕಿನ ರಾಂಪುರ ಗ್ರಾಮದ CN ಗೌಡ ಅವರ ತೋಟದಲ್ಲಿದ್ದೀವಿ. ಅವರು ನಮ್ಮ ಈ ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಹೊಸದಾಗಿ ಒಂದು ಆ್ಯಪಲ್ ಸೇಬನ್ನು ಬೆಳೆದಿದ್ದಾರೆ. ಈ ಸೇಬು ಈಗಾಗಲೇ ಅವರು ನಾಟಿ ಮಾಡಿ 1 ವರ್ಷ ಆಗಿದೆ. ಸೊ ಈ ನಮ್ಮ ಭಾಗಕ್ಕೆ ಅಥವಾ ಕಾಶ್ಮೀರ ಮತ್ತು ಹಿಮಾಚಲ್ ಪ್ರದೇಶಕ್ಕೆ ಹೊರತುಪಡಿಸಿ ಬಯಲುಸೀಮೆ ಪ್ರದೇಶಕ್ಕೂ ಸಹ ಹೊಸದಾಗಿ ಕೆಲವು ನಾನ್ ಚಿಲ್ಲಿಂಗ್ ಸೆನ್ಸಿಟಿವ್ ವೆರೈಟೀಸ್ ಅಂತ ಹೇಳ್ತೀವಿ. ಅಂದರೆ ತಂಪಿಲ್ಲ ಅಂದ್ರೂ ಪರವಾಗಿಲ್ಲ, ಆ ಥರದ್ರಲ್ಲಿ ಹೊಂದ್ಕೊಳ್ಳೋವಂಥ ಕೆಲವು ವೆರೈಟೀಸ್ ಇದ್ದಾವೆ, ಅವನ್ನ ತಂದು ಇಲ್ಲಿ ಬೆಳೆದಿದ್ದಾರೆ. ಆ ಥರ ವೆರೈಟೀಸ್ ಅಂತ ಹೇಳಿದ್ರೆ ಅನ್ನ ಅಂತ ಒಂದಿದೆ, ಡಾರ್ಸೆಟ್ ಗೋಲ್ಡನ್ ಅಂತ ಒಂದಿದೆ, ಮತ್ತು ಗೋಲ್ಡನ್ ಜೂನ್ ಅಂತ ಇದೆ, ಆಮೇಲೆ ಹರಿಮನ್ 99 HRMN 99 ಅಂತಿದೆ. ಈ ಥರ ತಳಿಗಳನ್ನು ಈ ನಮ್ಮ ಭಾಗದಲ್ಲೂ ಸಹ ಬಯಲುಸೀಮೆಯಲ್ಲಿ ಬೆಳಿಬೋದು, ಅದರಲ್ಲೂ ಬೆಂಗಳೂರಲ್ಲಿ ಬೆಳಿಬೋದು. ಸೊ ಇವರು ಗೋಲ್ಡನ್ ಡಾರ್ಸೆಟ್ಟು ಮತ್ತು ಅನ್ನ ಇವೆರಡನ್ನು ಮಿಕ್ಸ್ ಮಾಡಿ ಬೆಳೆದಿದ್ದಾರೆ. ಯಾಕಂತ ಹೇಳಿದ್ರೆ ಏನೇ ಒಂದು ತಳಿ ನಾವು ಆಯ್ಕೆ ಮಾಡಬೇಕಾದ್ರೆ ಈ ಪಾಲಿನೇಷನ್ ಪರಾಗಸ್ಪರ್ಶಕ್ಕೆ ಒಂದು ತಳಿ ಮತ್ತೊಂದು ತಳಿ ಪೂರಕವಾಗಿರಬೇಕು. ಆ ರೀತಿ ಪೂರಕವಾದಂತಹ ಅನ್ನ ಮತ್ತು ಡಾರ್ಸೆಟ್ ಗೋಲ್ಡನನ್ನು ಇವರು ತಂದು ಇಲ್ಲಿ ನಾಟಿ ಮಾಡಿದ್ದಾರೆ. ಈಗಾಗಲೇ 1 ವರ್ಷ ಆಗಿದೆ ನಾಟಿ ಮಾಡಿ. ಎಂಟಡಿ ಅಂತರದಲ್ಲಿ ನಾಟಿ ಮಾಡಿದ್ದಾರೆ. ಸಾಲಿಂದ ಸಾಲು 8 ಅಡಿ, ಗಿಡದಿಂದ ಗಿಡ 8 ಅಡಿ ಒಂದು ಅಂತರದಲ್ಲಿ ನಾಟಿ ಮಾಡಿದ್ದಾರೆ. ಸೊ 1 ಎಕರೆಗೆ 480ರಿಂದ 500 ಗಿಡ 1 ಎಕರೆಯಲ್ಲಿ ಕೂರಿಸಿದ್ದಾರೆ. ಸೊ ಹಾಗಾಗಿ ಇದನ್ನು ನಾಟಿ ಮಾಡಬೇಕಾದ್ರೆ ಗಿಡಗಳು ಹಿಮಾಚಲದಿಂದ ಅಥವಾ ಅಲ್ಲಿಂದನೇ ಕಾಶ್ಮೀರಿಂದನೇ ಸಾಮಾನ್ಯವಾಗಿ ಅಲ್ಲೆಲ್ಲ ಸಪ್ಲೈ ಮಾಡ್ತಾರೆ. ಸಪ್ಲೈ ಮಾಡಬೇಕಾದ್ರೆ ಇದೇನು ಕವರಲ್ಲಿ ಮಣ್ಣು ಅಥವಾ ಏನು ಕವರಲ್ಲಿ ಇರೋದಿಲ್ಲ, ಕೇವಲ ಕಸಿ ಗಿಡಗಳನ್ನು ಬೇರು ಮತ್ತು ಕಡ್ಡಿಗಳು ಮಾತ್ರ ಇರ್ತವೆ. ಆ ಥರದನ್ನು ಕಸಿ ಮಾಡಿರ್ತಕ್ಕಂಥ ಗಿಡ ಏನಿದೆ ಅದು ಬೇರುಗಳಿಂದ ಕೂಡಿರ್ತದೆ, ಕಡ್ಡಿಗಳಿಂದ ಕೂಡಿರ್ತದೆ, ಯಾವುದೇ ಎಲೆ ಮತ್ತೊಂದು ಇರೋದಿಲ್ಲ. ಅದನ್ನು ತಂದು ನಾವು ಇಲ್ಲಿ ಕವರ್ಗಳಲ್ಲಾದರೂ ಹಾಕ್ಬೋದು ಅಥವಾ ನೇರವಾಗಿ ನಾವು ಮಣ್ಣಲ್ಲೇ ಅಥವಾ ಭೂಮಿಗೆ ನಾಟಿ ಮಾಡ್ಕೋಬೋದು. ನಾಟಿ ಮಾಡಿದ್ಮೇಲೆ ಚಿಗುರಿದ ಮೇಲೆ ಇದರಲ್ಲಿ ಸಾಮಾನ್ಯವಾಗಿ ಈ ಥರ ರೆಂಬೆಗಳು, ಪ್ರಥಮ ಹಂತದ ರೆಂಬೆಗಳು ಮತ್ತು 2ನೇ ಹಂತದ ರೆಂಬೆಗಳು ಬರ್ತವೆ. ಆ 2ನೇ ಹಂತ ಮತ್ತು 3ನೇ ಹಂತದ ರೆಂಬೆಗಳಲ್ಲಿ ಇದು ಕಾಯಿ ಬಿಡ್ತಕ್ಕಂಥದ್ದು. ಸೊ ಇದು 1 ವರ್ಷಕ್ಕೇ ಇದು ನೀವು ಇವನ್ ನಾಟಿ ಮಾಡಿದಾಗಲೇ ಹೂವು ಬರ್ತವೆ. ಬಟ್ ನಾವು 1 ವರ್ಷ ಅಥವಾ 2 ವರ್ಷ ಇದನ್ನು ನಾವು ಕಾಯಿ ಬಿಟ್ಕೊಳ್ಬಾರ್ದು, ಅಥವಾ ಕನಿಷ್ಠ ಅಂದರೆ 3 ವರ್ಷ ಆದರೂ ನಾವು ಬೆಳವಣಿಗೆ ಮಾಡಿ ತದನಂತರ ಇದನ್ನು ಹೂವಿಗೆ ಅಥವಾ ಕಾಯಿ ಬಿಡೋದಕ್ಕೆ ಅಥವಾ ಫಸಲು ಕೊಡೋದಕ್ಕೆ ನಾವು ಇದನ್ನು ಪ್ರಾರಂಭ ಮಾಡಬೇಕಾಗುತ್ತೆ. ಸೊ ಪ್ರತಿ ವರ್ಷ ಅಥವಾ 2 ವರ್ಷಕ್ಕೊಂದ್ಸರಿ ಇದನ್ನು ಸವರಲೇಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಹೆಚ್ಚು ಏನು ರೆಂಬೆಗಳು ಹೆಚ್ಚು ಒತ್ತಾದವನ್ನು ನಾವು ಆದಷ್ಟು ಕಡಿಮೆ ಮಾಡಬೇಕಾಗುತ್ತೆ. ತುಂಬ ಎತ್ತರವಾಗಿ ಬೆಳೆಯೋದನ್ನು ಕಡಿಮೆ ಮಾಡಿಕೊಂಡ್ರೆ ಈಗ ಏನು ಹೊಸದಾಗಿ ಚಿಗುರು ಈ ಕಡ್ಡಿಗಳ ಮೇಲೆ ಇರ್ತಕ್ಕಂಥ ಕಣ್ಣುಗಳಿರ್ತವೆ, ಆ ಕಣ್ಣುಗಳು ಚಿಗುರಿದಾಗ ಆ ಚಿಗುರುಗಳು ಸಮೇತ ಹೂವು ಸಹ ಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಸೊ ಇದನ್ನು ಅಕ್ಟೋಬರ್ ನವಂಬರಲ್ಲಿ ಅಥವಾ ನವಂಬರಲ್ಲಿ ನಾವು ಸಾಮಾನ್ಯವಾಗಿ ಸವರಿಕೆಯನ್ನು ಮಾಡಿದ್ರೆ ನಿಮಗೆ ಡಿಸೆಂಬರ್ ಅಲ್ಲಿ ಚೆನ್ನಾಗಿ ಹೂವು ಬರ್ತವೆ. ಸೊ ಹೂವು ಬಂದಿದ್ದು ಕಾಯಿ ಕಚ್ತವೆ. ಸೊ ಆಲ್ಮೋಸ್ಟ್ ನಿಮಗೆ ಒಂದು 4 ತಿಂಗಳಿಗೆ ನಿಮಗೆ ಕಾಯಿನ ಕಟಾವು ಮಾಡ್ಬೋದು. ಸೊ 1 ಎಕರೆ ಗಿಡಕ್ಕೆ ನಾವು ಏನಿಲ್ಲ ಅಂದ್ರೂ 3ನೇ ವರ್ಷದಲ್ಲಿ ಒಂದು 5ರಿಂದ 10 kg ಅಂತ ಮಿನಿಮಮ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು 1 ಗಿಡಕ್ಕೆ. ಇದರಲ್ಲಿ ನಾವು ಆದಷ್ಟು ಹೆಚ್ಚಿಗೆ ಎನ್ಕರೇಜ್ ಮಾಡಿದ್ರೆ ಏನಾಗುತ್ತೆ ಅಂದರೆ ತುಂಬ ಅದರಲ್ಲಿ ಖಾಲಿ ಮಾಡ್ತವೆ, ಒಂದೇ ಸರಿ ತಿನ್ನೋದು ಬೇಡ. ಸೊ ಹಾಗಾಗಿ ನಾವು ಕನಿಷ್ಠ 10 kg ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆಮೇಲೆ ನಾವು ಜಾಸ್ತಿ ಬಿಟ್ಟರೂ ಸಹ 20 kg 25 kgವರೆಗೂ ಬರ್ತದೆ. ಬಟ್ ಆದಷ್ಟು ನಾವು ಸ್ವಲ್ಪ ತಿನ್ನಿಂಗು ಅನ್ನೋದು ಮಾಡಬೇಕಾಗುತ್ತೆ. ಒಂದು 5 ವರ್ಷದ ಮರ ಅಂತ ಹೇಳಿದ್ರೆ ನಿಮಗೆ ಮಿನಿಮಮ್ 50 kg ರಿಂದ 100 kgವರೆಗೂ ಸಹ ಬರುವಂಥ ಇದು ಸಾಮರ್ಥ್ಯ ಇರ್ತದೆ. ಸೊ ಹಾಗಾಗಿ ಕನಿಷ್ಠ ನಮ್ಮ ಭಾಗದಲ್ಲಿ ಅಷ್ಟು ಬರಲಿಲ್ಲ ಅಂದರೂ ಸಹ ಸುಮಾರಾಗಿ ಬರ್ತವೆ. ಬಟ್ ಗುಣಮಟ್ಟದಲ್ಲಿ ಸ್ವಲ್ಪ ಏನು ನಾವು ಕಾಶ್ಮೀರಿ ಅಥವಾ ಹಿಮಾಚಲ್ ಪ್ರದೇಶ ಆ್ಯಪಲ್ಗೆ ಹೋಲಿಸಿದಷ್ಟು ನಾವು ಗುಣಮಟ್ಟವನ್ನು ಮಾಡೋಕ್ಕಾಗಲ್ಲ. ಬಟ್ ಆದ್ರೂ ನಮ್ಮ ಭಾಗದಲ್ಲಿಯೂ ಸಹ ಬೆಳೆದಿರ್ತಂಥ ಆ್ಯಪಲ್ಲು ಸಿಹಿ ಇರ್ತವೆ ಮತ್ತು ಸೇಬಿನ ಒಂದು ಸುಗಂಧ ಇರ್ತದೆ, ಖಂಡಿತವಾಗಲೂ ಇರ್ತದೆ. ಬಟ್ ಕಾಯಿ ಸ್ವಲ್ಪ ಗಾತ್ರ ಕಡಿಮೆ ಆಗ್ತದೆ. ಕಾಯಿಗಳನ್ನು ಹೆಚ್ಚಿಗೆ ಬಿಟ್ಕೊಂಡ್ರೆ ಕಾಯಿ ಗಾತ್ರ ಕಡಿಮೆ ಆಗ್ತದೆ. ಸೊ ಹಾಗಾಗಿ ಅದನ್ನು ನಾವು ನಿರ್ವಹಣೆ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನಮ್ಮ ಭಾಗದಲ್ಲೂ ಸಹ ಈಗಾಗಲೇ ಶಿರಾದಲ್ಲಿ ರೈತರು ಬೆಳೆದಿದ್ದಾರೆ. ಹೊಸಕೋಟೆಯಲ್ಲಿ ಆಲ್ರೆಡಿ 5 ವರ್ಷ ಆಗಿದೆ. ಒಬ್ಬರು ರೈತರು ಆಲ್ರೆಡಿ
ಬೆಳೆದು ಅವರು ಈಗಾಗಲೇ ಫಸಲನ್ನು ತಗೊಳ್ತಾ ಇದ್ದಾರೆ. ಇಂದು ಇವರು ಸಹ ಇದನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಏನಂತ ಹೇಳಿದ್ರೆ ಗಿಡ ನಾಟಿ ಮಾಡಿದ್ಮೇಲೆ ಅದಕ್ಕೆ ಆಕಾರ ಕೊಡೋದು, ಸವರಿಕೆ ಮತ್ತು ಅದಕ್ಕೆ ಯಾವ ರೀತಿ ನೀರು ಕೊಡಬೇಕು, ಯಾವ ರೀತಿ ಪೋಷಕಾಂಶಗಳನ್ನು ಕೊಡಬೇಕು, ಯಾವ ಹಂತದಲ್ಲಿ ಏನು ಸಿಂಪಡಣೆ ಮಾಡಬೇಕು ಅನ್ನೋದನ್ನು ನೋಡಿಕೊಂಡ್ರೆ ಮಿಕ್ಕಿದ್ದೆಲ್ಲ ಇದು ಸರಾಗವಾಗಿ ಬೆಳೆಯುವಂಥ ಒಂದು ಸೇಬು ಅಂತ ಹೇಳ್ಬೋದು. ಇದರಲ್ಲಿ ನಾಟಿ ಮಾಡಿದಾಗಿಂದ ನಾವು ಪ್ರತಿ ವರ್ಷಕ್ಕೆ ಏನು ಚಟುವಟಿಕೆಗಳನ್ನು ಮಾಡಬೇಕು ಆ ಚಟುವಟಿಕೆಗಳು ಮಾಡಿಕೊಂಡ್ರೆ ನಮ್ಮ ಭಾಗದಲ್ಲೂ ಸಹ ಹನಿ ನೀರಾವರಿ ಮುಖಾಂತರ ಮತ್ತು ಶಿಫಾರಸು ಗೊಬ್ಬರಗಳನ್ನು ಹೆಚ್ಚಿನ ಒಂದು ಸಾವಯವ ಗೊಬ್ಬರಗಳನ್ನು ಕೊಟ್ಕೊಂಡ್ರೆ ಏನು ತೊಂದರೆ ಆಗೋದಿಲ್ಲ, ಬೆಳಿಬೋದು.